ಮಹಾಭಾರತದಲ್ಲಿ ಜೂಜಿನ ಆಟದಲ್ಲಿ ಪಾಂಡವರು ಎಲ್ಲವನ್ನೂ ಕಳೆದುಕೊಂಡರು. ರಾಜ್ಯ, ಸಂಪತ್ತು ಮತ್ತು ತಮ್ಮ ಸ್ವಾತಂತ್ರ್ಯವನ್ನು. ದುಷ್ಟನಾದ ದುರ್ಯೋಧನನು ಶಕುನಿಯ ಕುಯುಕ್ತಿಯಿಂದ ಅವರನ್ನು 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸಕ್ಕೆ ಕಳುಹಿಸಿದನು. ಅದರಿಂದ ಧರ್ಮರಾಜ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ ಮತ್ತು ದ್ರೌಪದಿ ಅರಣ್ಯಕ್ಕೆ ತೆರಳಿದರು. ಅರಣ್ಯ ಜೀವನವು ತುಂಬಾ ಕಷ್ಟಕರವಾಗಿತ್ತು. ಬಿಸಿಲು, ಹಸಿವು, ಕಷ್ಟಗಳು. ದ್ರೌಪದಿ ಅನೇಕ ಬಾರಿ ಅನ್ಯಾಯವನ್ನು ನೆನೆದು ದುಃಖಪಟ್ಟಳು ಮತ್ತು ಭೀಮನಿಗೆ, ಅರ್ಜುನನಿಗೆ ನ್ಯಾಯಕ್ಕಾಗಿ ಹೋರಾಡಬೇಕು ಎಂದು ಪ್ರೇರೇಪಿಸಿದಳು. ವನವಾಸದಲ್ಲಿ ಪಾಂಡವರು ಮಹರ್ಷಿಗಳನ್ನು ಭೇಟಿಯಾದರು, ತಪಸ್ಸು ಮಾಡಿದರು, ಶಸ್ತ್ರವಿದ್ಯೆ ಹೆಚ್ಚಿಸಿಕೊಂಡರು. ಅರ್ಜುನನು ದೇವರಿಂದ ದಿವ್ಯಾಸ್ತ್ರಗಳನ್ನು ಪಡೆದನು. ಭೀಮನು ರಾಕ್ಷಸರನ್ನು ಸಂಹರಿಸಿ ದ್ರೌಪದಿಯನ್ನು ರಕ್ಷಿಸಿದನು. ಈ ಕಷ್ಟದ ವನವಾಸವೇ ಪಾಂಡವರ ಶಕ್ತಿಯನ್ನು, ಧೈರ್ಯವನ್ನು ಮತ್ತು ಏಕತೆಯನ್ನು ಹೆಚ್ಚಿಸಿತು. ಕೊನೆಗೆ ಇದೇ ಹೋರಾಟ ಭವಿಷ್ಯದ ಮಹಾಯುದ್ಧಕ್ಕೆ ಕಾರಣವಾಯಿತು.